ಇವತ್ತಿನ ವಿಷಯ ಕೇವಲ ಒಂದು ಹಬ್ಬದ ಬಗ್ಗೆ ಅಲ್ಲ. ಇದು ನಮ್ಮ ಜೀವನದಲ್ಲಿ ಕತ್ತಲಿನಿಂದ ಬೆಳಕಿನ ಕಡೆಗೆ ಕಳೆದೊಯ್ದ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳುವ ಪವಿತ್ರ ಕ್ಷಣ. ಒಂದು ಕ್ಷಣ ಯೋಚಿಸಿ ವೀಕ್ಷಕರೇ, ನೀವು ಇಂದು ಏನೇ ಆಗಿರಲಿ, ನಿಮ್ಮೊಳಗಿನ ಒಳ್ಳೆಯತನ, ನಿಮ್ಮ ಜ್ಞಾನ, ನಿಮ್ಮ ಧೈರ್ಯ, ನಿಮ್ಮ ನಂಬಿಕೆ, ಇವೆಲ್ಲದರ ಹಿಂದೆ ಯಾರಾದರೂ ಒಬ್ಬ ಗುರು ಇದ್ದೇ ಇರುತ್ತಾರೆ. ಅದು ಶಾಲೆಯ ಶಿಕ್ಷಕರಾಗಿರಬಹುದು, ತಂದೆ ತಾಯಿಯಾಗಿರಬಹುದು, ಜೀವನದಲ್ಲಿ ಕಷ್ಟದ ಸಮಯದಲ್ಲಿ ಕೈ ಹಿಡಿದವರಾಗಿರಬಹುದು, ಅಥವಾ ನಿಮಗೆ ದೇವರ ದಾರಿ ತೋರಿಸಿದ ಆಧ್ಯಾತ್ಮಿಕ ಗುರುಗಳಾಗಿರಬಹುದು. ಆದರೆ ಒಂದು ಪ್ರಶ್ನೆ, ನಾವು ದೇವರಿಗೆ ನಿತ್ಯ ನಮಸ್ಕಾರ ಮಾಡುತ್ತೇವೆ, ಆದರೆ ನಮಗೆ ದೇವರ ದಾರಿ ತೋರಿಸಿದ ಗುರುವಿಗೆ ನಾವು ಎಷ್ಟು ಬಾರಿ ಧನ್ಯವಾದ ಹೇಳುತ್ತೇವೆ? ಇದೇ ಪ್ರಶ್ನೆಗೆ ಉತ್ತರವೇ ಗುರುಪೂರ್ಣಿಮೆ. ಪ್ರೀತಿಯ ವೀಕ್ಷಕರೇ, ಪ್ರತಿ ವರ್ಷ ಆಷಾಢ ಮಾಸದ ಹುಣ್ಣಿಮೆಯಂದು ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ವ್ಯಾಸಪೂರ್ಣಿಮೆ ಎಂದೂ ಕರೆಯುತ್ತಾರೆ, ಏಕೆಂದರೆ ಮಹರ್ಷಿ ವೇದವ್ಯಾಸರು ಈ ಭೂಲೋಕಕ್ಕೆ ಜ್ಞಾನದ ಮಹಾಬೆಳಕಾಗಿ ಅವತರಿಸಿದ ದಿನವೆಂದು ಪರಂಪರೆಯಲ್ಲಿ ನಂಬಲಾಗಿದೆ. ವೇದಗಳನ್ನು ವಿಭಾಗಿಸಿದವರು, ಮಹಾಭಾರತದಂತಹ ಮಹಾಕಾವ್ಯವನ್ನು ನೀಡಿದವರು, ಶ್ರೀಮದ್ ಭಾಗವತದ ಮೂಲಕ ಭಕ್ತಿಯ ದಾರಿಯನ್ನು ತೋರಿದವರು ಮಹರ್ಷಿ ವೇದವ್ಯಾಸರು. ಅದಕ್ಕಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಅವರನ್ನು ಆದಿಗುರುಗಳ ಸಾಲಿನಲ್ಲಿ ಅತ್ಯಂತ ಗೌರವದಿಂದ ಸ್ಮರಿಸಲಾಗುತ್ತದೆ. ಗುರು ಎಂಬ ಪದದ ಅರ್ಥವೇ ಅತ್ಯಂತ ಆಳವಾದದ್ದು. ಗು ಎಂದರೆ ಕತ್ತಲೆ, ರು ಎಂದರೆ ಅದನ್ನು ದೂರ ಮಾಡುವವನು. ಅಂದರೆ ನಮ್ಮ ಅಜ್ಞಾನ, ಭಯ, ಗೊಂದಲ, ತಪ್ಪುದಾರಿ, ಅಹಂಕಾರ, ಈ ಎಲ್ಲ ಕತ್ತಲನ್ನೂ ದೂರ ಮಾಡಿ ನಮ್ಮೊಳಗಿನ ಬೆಳಕನ್ನು ತೋರಿಸುವವರೇ ಗುರು. ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಗುರುಗ್ರಹಕ್ಕೆ ಅತ್ಯಂತ ದೊಡ್ಡ ಸ್ಥಾನವಿದೆ. ಬೃಹಸ್ಪತಿ ಅಥವಾ ಗುರುಗ್ರಹ ಜ್ಞಾನ, ಧರ್ಮ, ಸದ್ಬುದ್ಧಿ, ಸಂತಾನ, ದೈವಕೃಪೆ, ವಿವೇಕ ಮತ್ತು ಆಶೀರ್ವಾದದ ಕಾರಕ ಗ್ರಹ. ಯಾರ ಜಾತಕದಲ್ಲಿ ಗುರು ಬಲವಾಗಿರುತ್ತಾನೋ ಅವರಿಗೆ ಜೀವನದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶಕರು ಸಿಗುತ್ತಾರೆ ಎಂದು ಶಾಸ್ತ್ರ ಹೇಳುತ್ತದೆ. ಆದರೆ ಇಲ್ಲಿ ಒಂದು ರಹಸ್ಯ ಇದೆ ವೀಕ್ಷಕರೇ. ಗುರುಗ್ರಹ ಬಲವಾಗಬೇಕೆಂದರೆ ಕೇವಲ ಪೂಜೆ ಮಾಡಿದರೆ ಸಾಕಾಗುವುದಿಲ್ಲ. ಹಿರಿಯರನ್ನು ಗೌರವಿಸುವ ಗುಣ, ಶಿಕ್ಷಕರಿಗೆ ಕೃತಜ್ಞತೆ, ತಂದೆ ತಾಯಿಯ ಆಶೀರ್ವಾದ, ಜ್ಞಾನಕ್ಕೆ ವಿನಯ, ಇವೆಲ್ಲವೂ ಗುರುತತ್ವವನ್ನು ಬಲಪಡಿಸುವ ಜೀವನದ ನಿಜವಾದ ಪರಿಹಾರಗಳು. ನಮ್ಮ ಕರ್ನಾಟಕಕ್ಕೂ ಗುರು ಪರಂಪರೆಯ ಜೊತೆ ಅತ್ಯಂತ ಪವಿತ್ರ ಸಂಬಂಧವಿದೆ. ಶೃಂಗೇರಿ ಶಾರದಾ ಪೀಠವನ್ನು ನೆನಪಿಸಿಕೊಳ್ಳಿ. ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಆ ಪವಿತ್ರ ಪೀಠದಲ್ಲಿ ಶಾರದೆ ತಾಯಿಯ ಕೃಪೆ, ಗುರು ಪರಂಪರೆಯ ಮಹಿಮೆ, ವೇದಾಧ್ಯಯನದ ಶಕ್ತಿ ಇಂದಿಗೂ ಜೀವಂತವಾಗಿದೆ. ಗುರುಪೂರ್ಣಿಮೆಯಂದು ಅಲ್ಲಿ ನಡೆಯುವ ಗುರುಪೂಜೆ ಕೇವಲ ಆಚರಣೆಯಲ್ಲ, ಅದು ಜ್ಞಾನಕ್ಕೆ ಸಲ್ಲಿಸುವ ನಮಸ್ಕಾರ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನೆನಪಿಸಿಕೊಂಡರೆ ಕನ್ನಡಿಗರ ಮನಸ್ಸು ಭಕ್ತಿಯಿಂದ ತುಂಬುತ್ತದೆ. ಎಷ್ಟೋ ಜನ ಜೀವನದಲ್ಲಿ ದಾರಿ ಕಾಣದೆ ಕಷ್ಟದಲ್ಲಿದ್ದಾಗ ರಾಯರೇ ಕಾಪಾಡಿ ಎಂದು ಕರೆದಿದ್ದಾರೆ. ಇದು ಕೇವಲ ಭಕ್ತಿಯಲ್ಲ ವೀಕ್ಷಕರೇ, ಇದು ಗುರು ಮೇಲಿನ ನಂಬಿಕೆ. ಗುರು ಎಂದರೆ ದೇಹದಿಂದ ಎದುರಿನಲ್ಲಿ ಇರಬೇಕೆಂದಿಲ್ಲ. ಅವರ ವಚನ, ಅವರ ಆಶೀರ್ವಾದ, ಅವರ ಸ್ಮರಣೆ ಕೂಡ ನಮ್ಮ ಜೀವನಕ್ಕೆ ದಾರಿ ತೋರಿಸಬಹುದು. ನಮ್ಮ ದಾಸ ಸಾಹಿತ್ಯದಲ್ಲಿಯೂ ಗುರುವಿನ ಮಹಿಮೆ ಎಷ್ಟು ಸುಂದರವಾಗಿ ಬಂದಿದೆ ನೋಡಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಮಾತು ಕೇವಲ ಹಾಡಿನ ಸಾಲಲ್ಲ, ಅದು ಜೀವನದ ಸತ್ಯ. ಅಹಂಕಾರದಿಂದ ಜ್ಞಾನ ಬರುವುದಿಲ್ಲ, ವಿನಯದಿಂದಲೇ ಜ್ಞಾನ ಬರುತ್ತದೆ. ತಲೆಬಾಗಿದವನಿಗೆ ಆಶೀರ್ವಾದ ಸಿಗುತ್ತದೆ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ ವೀಕ್ಷಕರೇ. ಗುರುಪೂರ್ಣಿಮೆಯನ್ನು ನಾವು ಹೇಗೆ ಆಚರಿಸಬೇಕು? ಕೇವಲ ದೇವಸ್ಥಾನಕ್ಕೆ ಹೋಗುವುದು, ದೀಪ ಹಚ್ಚುವುದು, ಹೂ ಇಡುವುದೇ ಆಚರಣೆ ಅಲ್ಲ. ಆಚರಣೆಯ ಜೊತೆಗೆ ಮನಸ್ಸಿನ ಪರಿವರ್ತನೆಯೂ ಇರಬೇಕು. ಬೆಳಗ್ಗೆ ಸಾಧ್ಯವಾದಷ್ಟು ಬೇಗ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ. ನಿಮ್ಮ ಇಷ್ಟ ದೇವರು, ವೇದವ್ಯಾಸರು, ದಕ್ಷಿಣಾಮೂರ್ತಿ, ರಾಘವೇಂದ್ರ ಸ್ವಾಮಿಗಳು, ಶಂಕರಾಚಾರ್ಯರು ಅಥವಾ ನಿಮ್ಮ ಗುರುಗಳ ಫೋಟೋ ಇದ್ದರೆ ಅದನ್ನು ಶುದ್ಧ ಸ್ಥಳದಲ್ಲಿ ಇಡಿ. ಹಳದಿ ಹೂವು, ಕುಂಕುಮ, ಅರಿಶಿನ, ಅಕ್ಷತೆ, ತುಪ್ಪದ ದೀಪದಿಂದ ಪೂಜೆ ಮಾಡಿ. ಸಾಧ್ಯವಾದರೆ ಓಂ ಶ್ರೀ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ದಕ್ಷಿಣಾಮೂರ್ತಿ ಸ್ತೋತ್ರ, ಗುರುಸ್ತೋತ್ರ ಅಥವಾ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡಬಹುದು. ಆದರೆ ವೀಕ್ಷಕರೇ, ಈ ದಿನದ ಅತ್ಯಂತ ದೊಡ್ಡ ಪೂಜೆ ಏನು ಗೊತ್ತಾ? ಕೃತಜ್ಞತೆ. ನಿಮ್ಮ ಜೀವನದಲ್ಲಿ ನಿಮಗೆ ಅಕ್ಷರ ಕಲಿಸಿದ ಶಿಕ್ಷಕರಿಗೆ ಒಂದು ಕರೆ ಮಾಡಿ.
ಸರ್, ಮೇಡಮ್, ನೀವು ಕಲಿಸಿದ ಮಾತುಗಳು ಇಂದು ನನ್ನ ಜೀವನಕ್ಕೆ ಸಹಾಯವಾಗುತ್ತಿವೆ ಎಂದು ಹೇಳಿ. ಇಷ್ಟು ಹೇಳಿದರೆ ಸಾಕು, ಅದು ಅವರ ಹೃದಯಕ್ಕೆ ಸಿಗುವ ದೊಡ್ಡ ಗುರುದಕ್ಷಿಣೆ. ನಿಮ್ಮ ತಂದೆ ತಾಯಿಯ ಕಾಲಿಗೆ ನಮಸ್ಕಾರ ಮಾಡಿ, ಏಕೆಂದರೆ ನಮ್ಮ ಮೊದಲ ಗುರುಗಳು ಅವರೇ. ಅಮ್ಮ ಮಾತಾಡಲು ಕಲಿಸಿದಳು, ಅಪ್ಪ ನಡೆಯಲು ಧೈರ್ಯ ಕೊಟ್ಟರು. ಅವರು ಶಾಲೆಯ ಪದವಿ ಪಡೆದಿರಬೇಕೆಂದಿಲ್ಲ, ಆದರೆ ಜೀವನದ ಅರ್ಥ ಕಲಿಸಿದವರು ಅವರೇ. ಮನೆಯಲ್ಲಿ ಹಿರಿಯರಿದ್ದರೆ ಅವರ ಆಶೀರ್ವಾದ ಪಡೆಯಿರಿ. ಸಾಧ್ಯವಾದರೆ ಬಡ ಮಕ್ಕಳಿಗೆ ಪುಸ್ತಕ ದಾನ ಮಾಡಿ, ವಿದ್ಯಾರ್ಥಿಗಳಿಗೆ ಪೆನ್ ಕೊಡಿ, ದೇವಸ್ಥಾನದಲ್ಲಿ ಅನ್ನದಾನಕ್ಕೆ ಕೈಜೋಡಿಸಿ. ಜ್ಞಾನಕ್ಕೆ ಸಂಬಂಧಿಸಿದ ದಾನಗಳು ಗುರುಪೂರ್ಣಿಮೆಯಂದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಇನ್ನೊಂದು ವಿಷಯ ನೆನಪಿಟ್ಟುಕೊಳ್ಳಿ ವೀಕ್ಷಕರೇ, ಗುರುಪೂರ್ಣಿಮೆ ಅಂದರೆ ಕೇವಲ ನಮ್ಮ ಗುರುಗಳನ್ನು ನೆನಪಿಸಿಕೊಳ್ಳುವ ದಿನವಲ್ಲ. ನಾವು ಯಾರಿಗಾದರೂ ಉತ್ತಮ ಮಾರ್ಗದರ್ಶಕರಾಗಬೇಕೆಂಬ ಸಂಕಲ್ಪ ಮಾಡುವ ದಿನವೂ ಹೌದು. ನಿಮ್ಮ ಮಗು ನಿಮ್ಮನ್ನು ನೋಡಿ ಕಲಿಯುತ್ತಿದೆ. ನಿಮ್ಮ ತಮ್ಮ, ನಿಮ್ಮ ತಂಗಿ, ನಿಮ್ಮ ಮಾಮ ಮಾತುಗಳಿಂದ ಪ್ರೇರಣೆ ಪಡೆಯಬಹುದು. ನಿಮ್ಮ ಜೊತೆ ಕೆಲಸ ಮಾಡುವ ಯಾರಿಗಾದರೂ ನಿಮ್ಮ ನಡತೆ ಒಂದು ಪಾಠವಾಗಬಹುದು. ಆದ್ದರಿಂದ ಇಂದು ಒಂದು ಸಂಕಲ್ಪ ಮಾಡಿ, ನಾನು ಕಲಿತ ಒಳ್ಳೆಯದನ್ನು ಇನ್ನೊಬ್ಬರ ಜೀವನಕ್ಕೂ ಬೆಳಕಾಗಿಸುತ್ತೇನೆ ಎಂದು. ಬೌದ್ಧ ಧರ್ಮದಲ್ಲಿಯೂ ಇದೇ ದಿನ ಅತ್ಯಂತ ಪವಿತ್ರ. ಗೌತಮ ಬುದ್ಧರು ಸಾರನಾಥದಲ್ಲಿ ತಮ್ಮ ಮೊದಲ ಉಪದೇಶ ನೀಡಿದ ದಿನವೆಂದು ನಂಬಿಕೆಯಿದೆ. ಜೈನ ಪರಂಪರೆಯಲ್ಲಿಯೂ ಗುರು ಶಿಷ್ಯ ಸಂಬಂಧಕ್ಕೆ ಈ ದಿನ ಮಹತ್ವ ನೀಡಲಾಗಿದೆ. ಅಂದರೆ ಧರ್ಮ ಬೇರೆ ಇರಬಹುದು, ಮಾರ್ಗ ಬೇರೆ ಇರಬಹುದು, ಆದರೆ ಸಂದೇಶ ಒಂದೇ: ಜ್ಞಾನ ಕೊಟ್ಟವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಪ್ರೀತಿಯ ವೀಕ್ಷಕರೇ, ಇಂದಿನ ಕಾಲದಲ್ಲಿ ನಮ್ಮ ಬಳಿ ಎಲ್ಲವೂ ಇದೆ. ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಮಾಹಿತಿ ಇದೆ. ಆದರೆ ಮಾಹಿತಿ ಮತ್ತು ಜ್ಞಾನದ ನಡುವೆ ದೊಡ್ಡ ವ್ಯತ್ಯಾಸ ಇದೆ. ಮಾಹಿತಿ ಗೂಗಲ್ನಲ್ಲಿ ಸಿಗಬಹುದು, ಆದರೆ ಜೀವನದಲ್ಲಿ ಯಾವಾಗ ನಿಲ್ಲಬೇಕು, ಯಾವಾಗ ಮಾತಾಡಬೇಕು, ಯಾವಾಗ ಕ್ಷಮಿಸಬೇಕು, ಯಾವಾಗ ಹೋರಾಡಬೇಕು, ಇದನ್ನು ಕಲಿಸುವವನೇ ನಿಜವಾದ ಗುರು. ಆದ್ದರಿಂದ ಈ ಗುರುಪೂರ್ಣಿಮೆಯಂದು ಕೇವಲ ಶುಭಾಶಯಗಳು ಎಂದು ಸ್ಟೇಟಸ್ ಹಾಕಿ ಮುಗಿಸಬೇಡಿ. ನಿಮ್ಮ ಜೀವನದಲ್ಲಿ ಒಬ್ಬ ಗುರು ಇದ್ದರೆ ಅವರಿಗೆ ಧನ್ಯವಾದ ಹೇಳಿ. ಅವರು ಇಲ್ಲದಿದ್ದರೆ ಅವರ ಸ್ಮರಣೆಗೆ ಒಂದು ದೀಪ ಹಚ್ಚಿ. ಯಾರೂ ಇಲ್ಲ ಎಂದು ಅನಿಸಿದರೆ ದೇವರನ್ನೇ ಗುರುವಾಗಿ ಸ್ವೀಕರಿಸಿ. ಪ್ರತಿದಿನ ಒಂದು ಒಳ್ಳೆಯ ಗ್ರಂಥದ ಒಂದು ಪುಟ ಓದಿ. ಪ್ರತಿದಿನ ಒಂದು ಒಳ್ಳೆಯ ಮಾತು ಕೇಳಿ. ಪ್ರತಿದಿನ ಒಂದು ತಪ್ಪನ್ನು ಸರಿಪಡಿಸಿಕೊಳ್ಳಿ. ಇದೇ ನಿಜವಾದ ಗುರುಪೂಜೆ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆಯ ಗುರುಗಳ ಆಶೀರ್ವಾದ ಇರಲಿ. ನಿಮ್ಮ ಮನಸ್ಸಿನ ಗೊಂದಲ ದೂರವಾಗಲಿ. ನಿಮ್ಮ ಮನೆಯಲ್ಲೂ ಜ್ಞಾನ, ಶಾಂತಿ, ಐಶ್ವರ್ಯ, ಆರೋಗ್ಯ ಮತ್ತು ಸದ್ಬುದ್ಧಿ ನೆಲೆಸಲಿ. ಗುರುಗ್ರಹದ ಕೃಪೆಯಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಬರಲಿ. ನಿಮ್ಮ ಕೆಲಸದಲ್ಲಿ ಸರಿಯಾದ ಮಾರ್ಗದರ್ಶನ ಸಿಗಲಿ. ನಿಮ್ಮ ಜೀವನದಲ್ಲಿ ತಪ್ಪು ದಾರಿಯಿಂದ ಕಾಪಾಡುವ ಒಳ್ಳೆಯ ಜನರು ಸದಾ ಜೊತೆಯಾಗಿರಲಿ. ವೀಕ್ಷಕರೇ, ಈ ವಿಡಿಯೋ ನಿಮ್ಮ ಹೃದಯಕ್ಕೆ ಸ್ವಲ್ಪವಾದರೂ ತಾಕಿದ್ದರೆ ಕಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಜೀವನದ ಗುರು ಯಾರು? ಯಾವ ಶಿಕ್ಷಕರ ಮಾತು ಇಂದಿಗೂ ನಿಮಗೆ ನೆನಪಿದೆ? ನಿಮ್ಮ ಕಥೆಯನ್ನು ಓದಲು ನಮಗೆ ತುಂಬಾ ಸಂತೋಷ. ಈ ಪವಿತ್ರ ಸಂದೇಶವನ್ನು ನಿಮ್ಮ ಕುಟುಂಬದವರಿಗೂ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಇಂತಹ ಪ್ರತಿದಿನದ ಪಂಚಾಂಗ, ರಾಶಿ ಭವಿಷ್ಯ, ಪರಿಹಾರಗಳು, ಹಬ್ಬಗಳ ಮಹತ್ವ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ಜ್ಯೋತಿಷ್ಯ ನಾಡಿ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮ್ಮೆಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಗುರುಕೃಪೆ ಸದಾ ನಿಮ್ಮ ಜೀವನವನ್ನು ಬೆಳಗಿಸಲಿ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ.